ಟ್ಯಾಟೂ ಹಾಕ್ಸ್ತಾ ಇದ್ದೀನಿ ಗೈಸ್ ಇವತ್ತು ನಾನು. ಟ್ಯಾಟೂ ಅದೃಷ್ಟದ ಮಚ್ಚೆ ತಿರುಗು ಸಂಜೆ ನಮ್ಮ ಇಡೀ ಮೆನ್ಯೂನೇ ಆರ್ಡರ್ ಮಾಡ್ತಾವನೆ ಬ್ಲಾಗ್ಸೇ. ಬಟ್ ಇದು ತಪ್ಪು, ಈ ಥರ ರಜಾ ಹಾಕ್ಬಿಟ್ಟು ಇಡೀ ದಿನ ನಿಮ್ಗೆ ವೇಸ್ಟ್ ಮಾಡೋದು ತಪ್ಪು. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಕಾರ್ನ ಪಾರ್ಕ್ ಮಾಡಿ ನಾನು ಬಂದಿರೋದು MG ರೋಡ್ಗೆ. ಯಾಕೆ ಅಂದರೆ ಟ್ಯಾಟೂ ಹಾಕ್ಸ್ತಾ ಇದ್ದೀನಿ ಗೈಸ್ ಇವತ್ತು ನಾನು. ಟ್ಯಾಟೂ ಸೂತ್ರ ಆಸ್ ಆಲ್ವೇಸ್. ಸೊ ಫಸ್ಟು ಶೂಸ್ ತೆಗ್ದ್ಬಿಡ್ತೀನಿ. ಟ್ಯಾಟೂ ಹಾಕ್ಸ್ತಿರೋದು ಕಾಲ್ಗೆನೆ. ಟ್ಯಾಟೂ ಹಾಕ್ಸೋದು ಅಂತ ನೋಡ್ತಾ ಇದೀವಿ. ನೋಡಿ, ಮುಂಚೆ ಡ್ರಾ ಮಾಡ್ಕೊಂಡು ಕೂತ್ಕೋತಾ ಇದ್ರು, ಇವಾಗ ಅದೇ ಮಾಡುತ್ತಾ ಮಿಷಿನು? ಹೌದಾ, ಅಷ್ಟು ಈಸಿ ಆಗೋಯ್ತಾ? ಮುಂಚೆ ಡ್ರಾ ಮಾಡ್ತಿದ್ರಲ್ಲ ಕೂತ್ಕೊಂಡು. ಸೊ ಇಲ್ಲಿ ಟ್ಯಾಟೂ ಹಾಕ್ಸ್ತಿರೋದು ನಾನು. ಇವರು ಟ್ಯಾಟೂ ಮಾಡ್ತಿರೋದು ನೋಡಿ, ಲೈಟ್ ಎಲ್ಲ ಸೆಟ್ ಮಾಡ್ಬಿಟ್ಟವ್ರೆ. ಟ್ಯಾಟೂದು ಕೂತಾಗ ಒಂಚೂರು ಭಯ ಇರುತ್ತೆ, ಆಮೇಲೆ ಅದು ನಮ್ಗೆ ಫೀಲ್ ಆಗ್ಬಿಡುತ್ತೆ. ಒಂಥರ ಅಡಿಕ್ಟಿವ್ ಟ್ಯಾಟೂ ಪೇಯ್ನ್. ಗೈಸ್ ನೆಕ್ಸ್ಟ್ ಲೆವೆಲ್ ನೋವ್ತೈತೆ. ನನ್ನ ಲೈಫ್ದು ಲಾಸ್ಟ್ ಟ್ಯಾಟೂ ಇದು ಅಂತ ಹೇಳ್ತಾ ಇದ್ದೀನಿ ನಾನು. ಕ್ಯಾ ಬೋಲ್ತೆ ಅವ್ರು ಎಕ್ಸ್ ಬಾಯ್? बोलने के लिए आपको क्या लगता है नेक्स्ट करवाऊंगा मैं? ನಿಮಗೆ ಅನ್ಸುತ್ತೆ ಕಮೆಂಟ್ ಹಾಕಿ, ಮತ್ತೆ ಮಾಡಿಸ್ತೀನಿ ನಾನು. ನನಗೇನು ನೋವಾಗ್ತಿಲ್ಲ, ಎಕ್ಸ್ ಬಾಯ್ಗೆ ಟಯರ್ಡ್ ಆಗೋಯ್ತು. ಐಸಾ ಮರ್ದ್ ದೇಖಾ, ಐಸಾ ಗಟ್ಟು ಮರ್ದ್. ಅವರೇ ಬ್ರೇಕ್ ತಗೋಂತ ಇದಾರೆ, ಅದಕ್ಕೆ ನಾನೇ ಬ್ರೇಕ್ ತಗೋತಾ ಇದ್ದೀನಿ ಈಗ. ನನಗೆ ನೋವಾಗ್ತಿಲ್ಲ ಗೈಸ್. ಸೊ ಗ್ಯಾಪ್ ಕೊಟ್ಟು ಇವಾಗ ಶುರು ಮಾಡ್ತವ್ರೆ, ಇವಾಗ ನೋವು ಆ್ಯಕ್ಚುಲ್ ಆಗಿ ಶುರು ಆಗೋದು. ಆಫ್ಟರ್ ಬ್ರೇಕ್ ಗೈಸ್. ಸೊ ನಾನು ಟ್ಯಾಟೂನ ರಿವೀಲ್ ಮಾಡಲ್ಲ ಇವತ್ತು. ಯಾಕೆ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಟ್ಯಾಟೂ ಏನದು ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಟ್ಯಾಟೂ ಅಂತ ಹಾಕ್ಸಿದ್ದೀನಿ. ನಾನು ಬಂದಿರೋದು ಟ್ಯಾಟೂ ಸೂತ್ರ MG ರೋಡ್. ನಾನು ಹಾಕ್ಸಿರೋ ಪ್ರತಿಯೊಂದು ಟ್ಯಾಟೂನು ಇಲ್ಲೇ ಹಾಕ್ಸಿರೋದು ನಾನು. ಗೈಸ್, ಸೊ ಟ್ಯಾಟೂ ಮುಗೀತು. ನೆಕ್ಸ್ಟ್ ಲೆವೆಲ್ ಊದ್ಕೊಂಡ್ಬಿಟ್ಟಿದೆ ಕಾಲೆಲ್ಲ. ಆಲ್ಮೋಸ್ಟ್ 2 hours ಕೂತಿದ್ದೆ ನಾನು. ಇಟ್ ವಾಸ್ ಅ ಡಿಫ್ರೆಂಟ್ ಫೀಲಿಂಗ್. ಒಂಚೂರು ಪೇನ್ ಇರುತ್ತೆ, ಬಟ್ ಇಟ್ಸ್ ಅಡಿಕ್ಟಿವ್. ಒಂಥರ ಮಜಾ ಇತ್ತು. ಸೊ ಈಗ ಇಲ್ಲಿಂದ ಹೊರಡೋ ಸಮಯ. ನಮ್ಮ ಹೋಮಿ ಬರ್ತಾ ಇದ್ದಾನೆ. ಅವನಿಗೆ ನಾನು ಟ್ಯಾಟೂ ಶುರು ಮಾಡಿದಾಗ ಕಾಲ್ ಮಾಡಿದ್ದು, ಇವಾಗ ಬರ್ತಾವನೆ. ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ ಹೆಂಗೆ ಹೋಗ್ತಾ ಇತ್ತು ಲಾರಿ. ಲೈಟಿಗೆ ಟಚ್ ಆದರೆ ದಬಕ್ ಅಂದ್ಬಿಡುತ್ತೆ. ಅಲ್ಲಿ ಬೋರ್ಡ್ ಬೇರೆ ಹಾಕಿದ್ದಾರೆ ಒಂದು. ನಾವು ವೆಯ್ಟ್ ಮಾಡ್ತಿದ್ದೀನಿ, ಹೆಂಗೆ ಹೋಗ್ತಾರೆ ಇಲ್ಲಿ, ಹೆಂಗೆ ದಾಟ್ತಾರೆ ನೋಡೋಣ. ನನ್ನ ಪ್ರಕಾರ ದಾಟ್ಬಿಡ್ತಾರೆ. ಅಲ್ಲೇ ದಾಟ್ಕೊಂಬಂದ್ರಲ್ಲ ಒಂದು, ಆಗಿಂದ ಎಷ್ಟೊಂದು ದಾಟ್ಕೊಂಬಂದಿದ್ದಾರೆ. ಆಗುತ್ತೆ. ಆಯ್ತು. ದಾಟ್ಬಿಡ್ತೆ ಗೈಸ್. ಇಲ್ಲೇ ನಿಂತ್ಕೊಂಡು ಅವನು ಕಾಯ್ಕೊಂಡು ನನ್ನ ಪ್ರೋಟೀನ್ ಶೇಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಪ್ರೋಟೀನ್ ಇಂಟೇಕ್ನ ಚೇಂಜ್ ಇಲ್ಲ ಮುಂದೆ ಹೋಗಿ. ಚೇಂಜ್ ಇಲ್ಲ ಸರ್, ಚೇಂಜ್ ಇಲ್ಲ ಗೈಸ್. ಅರ್ಧ ಗಂಟೆ ಕಾಯ್ಸವನೆ ಗೈಸ್. ಚೇಂಜ್ ಇಲ್ಲ ಸರ್, ಚೇಂಜ್ ಇಲ್ಲ. ಏನ್ ಮಾಡ್ರನ್ ಆಗಿ ಭಿಕ್ಷೆ ಬೇಡ್ತಾರೆ ಜನ. ನೋಡಿ, ಜಾಕೆಟ್ ಹಾಕೊಂಡು ಟೋಪಿ ಹಾಕೊಂಡು ನೋಡಿ, ಐಫೋನ್ ಇಟ್ಕೊಂಡು ಭಿಕ್ಷೆ ಬೇಡಕ್ ಬಂದವ್ರೆ. ಆ ಕಡೆ ಕಷ್ಟಪಟ್ಟು ದುಡಿಯಪ್ಪ, ಮೈಕೈ ಗಟ್ಟಿ ಇಲ್ವಾ? ಹೊಡಿತಾನೆ. ಸೊ ಅಲ್ಲಿಂದ ಒಟ್ಟು ಇಲ್ಲಿ ಪಾರ್ಕ್ ಮಾಡಿ ಊಟಕ್ಕೆ ಹೋಗ್ತಾ ಇದೀವಿ. ಇಲ್ಲೇ ಎಂಪೈರ್ ಇದೆ. ಸೊ ಬನ್ನಿ ಹೋಗೋಣ. ನಾನು ಕಾಲಿಗೆ ಟ್ಯಾಟೂ ಹಾಕ್ಸಿದ್ದೀನಲ್ಲ, ಶೂಸ್ ಟಚ್ ಆಗ್ತಾ ಇದೆ ಕಾಲಿಗೆ. ಎಷ್ಟು ಖಾಲಿ ಇದೆ ಇವತ್ತು MG ರೋಡಲ್ಲಿ. ಇದೇ ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ರೆ ಫುಲ್ ರಶ್ ಇರುತ್ತೆ. ಸೊ ಇಡೀ ಮೆನ್ಯೂನೇ ಆರ್ಡರ್ ಮಾಡ್ತಾವನೆ. ನಮ್ದು ಕರ್ಡ್ ರೈಸ್ ಮತ್ತೆ ಪೆಪ್ಪರ್ದು ಪನ್ನೀರ್ ಟಿಕ್ಕಾ ತಿನ್ನಕ್ಕೆ ಹೇಳಿದ್ದಾರೆ, ಅದಕ್ಕೆ ಆರ್ಡರ್ ಮಾಡ್ತಾ ಇದ್ದೀನಿ. ನೋಡಿ, ಟೋಪಿ ಹಾಕೋತಾನೆ, ಬ್ಲಾಗ್ ಮಾಡ್ತೀನಿ ಅಂತ. ಟೋಪಿ ಬ್ಲಾಗಲ್ಲಿ ಬಂದೇ ಬರುತ್ತೆ, ಚಾನ್ಸೇ ಇಲ್ಲ. 5,000 ರೂಪಾಯಿ ಕೊಡು ಗೈಸ್, ಬಂದೇ ಬರುತ್ತೆ. ಬ್ಲಾಗಲ್ಲಿ ಬರಬಾರ್ದು ಅಂದ್ರೆ 5,000 ರೂಪಾಯಿ ಕೊಡ್ಬೇಕು ಗೈಸ್. ಇದು ನಮ್ಮ ಊಟ. ಇದಿಷ್ಟು ಇವಂದೆ ನೋಡಿ, ಒಬ್ಬನೇ ತಿಂತಾನೆ. ಬನ್ನಿ ಯಾರನ್ನ ಜೊತೆ ತಿನ್ನೋಣ. ಬ್ರದರ್ ಕರಿತಾ ಇದ್ದೀನಿ, ಸಿಸ್ಟರ್ಸ್ ಬನ್ನಿ ಗೈಸ್. ತಿಂದಾಯ್ತು. ಈಗ ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಮನೆಗೆ. ಓಮಿನ ಮನೆಗೆ ಡ್ರಾಪ್ ಮಾಡಿ ಹೋಗ್ಬೇಕು. ನೋಡಿ, ಇಂಥ ಫ್ರೆಂಡ್ಶಿಪ್ ಯಾಕೆ ಬೇಕು ನನಗೆ? ಸಿಗೋದಲ್ದೆ ನಾನು ಹೋಗಿ ಡ್ರಾಪ್ ಮಾಡಬೇಕು. ಒಳ್ಳೆ ಫ್ರೆಂಡು. ಎಲ್ಲಾ ಸರಿನೂ ಅಷ್ಟೇ ಗೈಸ್, ಸಿಗೋದಲ್ದೆ ಡ್ರಾಪ್ ಬೇರೆ ಮಾಡ್ಬೇಕು ಇವನಿಗೆ. ಇದು ಲವ್ ಅಂತ. ಬಟ್ ಆದ್ರೂ ಕರೆದ ತಕ್ಷಣ ಬಂದಲ್ಲ, ಅದೇ ಖುಷಿ ಗೈಸ್, ಅಷ್ಟು ಸಾಕು. ಮೀಟ್ ಮಾಡ್ಬೇಕು ಬಾ ಒಮ್ಮಿ ಅಂದ ತಕ್ಷಣ ಬಂದ. ಮೆಟ್ರೋ ಮಾಡ್ಕೊಂಡ್ ಬಂದವನೇ. ಥ್ಯಾಂಕ್ ಯು ಒಮ್ಮಿ. ಬನ್ನಿ ಹೋಗೋಣ. ಈಗ ಡ್ರಾಪ್ ಮಾಡಿ ನಾವು RR ನಗರ ಡ್ರಾಪ್ ಮಾಡಿ ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ಓಮಿ ಹೊರಟ, ನಾನು ಈಗ ಹೊರಟೆ. ಒಬ್ಬನೇ ಹೋಗ್ಬೇಕು ಇಲ್ಲಿಂದ. 1 ಗಂಟೆ ಆಗಿದೆ ಟೈಮು. ಲೆಟ್ಸ್ ಗೋ. ಕಣ್ಣಲ್ಲೇ ಕಣ್ಣನಿಟ್ಟು ಮನಸ್ಸಿನಲ್ಲೇ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದವ್ರ್ಯಾರು. ಆತ್ಮಾರಾಮಾನಂದ
ಏ ಬ್ರೋ ನೀವು ಹಾಯ್ ಬ್ರೋ. ಹಾಯ್ ವ್ಲಾಗರ್ ಅಲ್ವಾ ನೀವು? ನೀವು ನಾವು ವ್ಲಾಗರ್. ಇನ್ನೂ ಇಲ್ಲೇ ಗೈಸ್ ಇಲ್ಲಿ ಸಿಕ್ಕಿದ್ವಿ ಈಗ ನೋಡಿ ಗೈಸ್, ಈಗ ಸಿಕ್ಕಿದ್ವಿ. ವ್ಲಾಗರ್ ವರ್ಸಸ್ ವ್ಲಾಗರ್ ಆಗೋಯ್ತಿಲ್ಲ. ಇಲ್ಲ ಸರ್ಪ್ರೈಸ್ ಅದು, ಇಲ್ಲಿ ತೋರಿಸಲ್ಲ. ನೋಡಿ ಗೈಸ್ ಗಾಡಿ ಹೆಂಗ ಆಗ್ಬಿಡಿದೆ ನಮ್ದು. ಏನು ಬ್ರೋ ಇದು? ಬ್ರೋ ಇದು ನನ್ನ ಕಂಟೆಂಟ್ ಬ್ರೋ. ಗೈಸ್ ನಮ್ಮ ಫ್ರೆಂಡ್ ಅವರ ಅಪ್ಪಂದು ಬರ್ಡೇ ಇತ್ತು, ಅವರು ವಿಶ್ ಮಾಡಿ ನಾನು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋಷ್ಟು 3:30 ಆಗೋಯ್ತು. ಫೈನಲಿ ಈಗ ಮನೆಗೆ ಬಂದಿದ್ದೀನಿ. ಅಪ್ಪ ಅಮ್ಮ ಫುಲ್ ಗುಮ್ ಅಂತ ಗರಮ್ ಅಂತವ್ರೆ. ನಮ್ಮ ಆಗಿಂದ ಬೇಜಾನ್ ಸರಿ ಕಾಲ್ ಮಾಡಿಬಿಟ್ಟಿದ್ರು. ಈಗ ಮಲ್ಕೊಂಡು ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಸೊ ಯಾರು ಒಬ್ಬರು ಸಬ್ಸ್ಕ್ರೈಬರು ಎನ್ನೇನು ಬಂದಿದ್ದಾರಂತೆ, ಇವತ್ತು ಬಂದಿದ್ದಾರಂತೆ, ಬೆಳಗಿಂದ ಎಲ್ಲೇ ಇದ್ದಾರಂತೆ, ನನಗೆ ಗೊತ್ತಿರಲಿಲ್ಲ. ಈಗ ವಾಚ್ಮ್ಯಾನ್ ಅಣ್ಣ ಬಂದು ಹೇಳಿದ್ರು. ಹಾಯ್, ಏನು ಹೆಸರು ಬ್ರೋ? ಬ್ರೋ ಚಂದು ಅಂತ. ಚಂದು ಹೇಳಿ ಬ್ರೋ, ಏನು ಸಮಾಚಾರ? ಬೆಳಗಿಂದ ಎಲ್ಲೇ ಇದ್ದೀರಂತೆ? ಬ್ರೋ ಓಕೆ, ಸಿಗ್ಲೇ ಇಲ್ಲ. ಆಚೆ ಇದ್ದೆ ಹೇಳಿ ಬ್ರೋ. ಬ್ರೋ ನಾನು ಮನೆಯಿಂದ ವೇಟ್ ಮಾಡ್ತಾ ಇದ್ದೆ ಬ್ರೋ. ಹೌದಾ? ಮಾಡಬೇಕಂತ. ಓಕೆ ಥ್ಯಾಂಕ್ ಯು. ನೀವು ಜೊತೆ ಬಂದಿರೋದಾ? ಇಲ್ಲ ನಾನು ಸಪ್ರೇಟ್ ಇಲ್ಲಿ. ನೀವು ಸಪ್ರೇಟಾ? ಓಕೆ ಕೇಳಿದೆ ಅಂಕಲ್ ಬ್ಯಾಟ್ಸ್ಮನ್. ಓಕೆ ಓಕೆ ಓಕೆ. ಅವ್ರು ಇಲ್ಲ ಎಲ್ಲ 10:00ವರೆಗೆಲ್ಲ ಹೊರಗಡೆ ಹೋಗಿದ್ದಾರೆ. ಓಕೆ ಥ್ಯಾಂಕ್ ಯು. ಯಾಕೆ ಇಷ್ಟೊತ್ತಲ್ಲ ಕಾದ್ರಿ ಬ್ರೋ ನೀವು? ಬ್ರೋ ನಮ್ಮ ಚಾನಲ್ ಇದೆ ಬ್ರೋ. ಏನು ಚಾನಲ್? ಅಂತ. ಚಂದು ವ್ಲಾಗ್ಸಾ? ಏನು ಮಾಡೋದು? ಬ್ಲಾಗಿಂಗ್ ಬ್ರೋ. ಹೌದಾ, ಸೂಪರ್. ಕಾಲೇಜು? ಬ್ರೋ ಕಾಲೇಜ್ ಹೋಗ್ತಾ ಇದ್ದೀವಿ. ಈಗ ಕಾಲೇಜ್ ರಜಾ ಹಾಕಿ ಬಂದಿರೋದಾ? ಕಾಲೇಜ್ ರಜಾ ಹಾಕ್ಕೊಂಡು ಬರ್ತಾ ಇದ್ದೀರಾ 3 ದಿನದಿಂದ? 3 ದಿನ ಮೊನ್ನೆ ಒಂದಿನ ಬಂದಿದೆ. ತಪ್ಪಲ್ವಾ ಕಾಲೇಜ್ ಯಾಕೆ ರಜಾ ಹಾಕಿದ್ರಿ? ಹಾಂ, ನಿಮ್ಮ ಮೀಟ್ ಆಗಬೇಕು ಅಂತ ಬ್ರೋ. ಮೀಟ್ ಆಗೋಣ, ಯಾವ್ದಾದ್ರು ಲೆಕ್ಕಲ್ಲಿದ್ರೆ ಸಿಗ್ತೀವಿ, ಇಲ್ಲ ನಾವೇ ಯಾವ್ದಾದ್ರು ಸಿಗೋಣ ಮೀಟಪ್ ಮಾಡಿದಾಗ. ಕಾಲೇಜ್ ರಜಾ ಹಾಕೊಂಡು ವೇಸ್ಟ್ ಮಾಡಿದ್ರೆ ಹೆಂಗೆ? ಅರ್ಥ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ಸಬ್ಸ್ಕ್ರೈಬ್ ಅಂತೆ ಮಾಡಿ ನಮ್ಮ ಚಂದು ವ್ಲಾಗ್ಸಾ? ಚಂದು ವ್ಲಾಗ್ಸ್. ಬಟ್ ಇದು ತಪ್ಪು, ಈ ಥರ ರಜಾ ಹಾಕ್ಬಿಟ್ಟು ಇಡೀ ದಿನ ನಿಮ್ಗೆ ವೇಸ್ಟ್ ಮಾಡೋದು ತಪ್ಪು ಆಯಿತಾ? ಐ ಅಂಡರ್ಸ್ಟ್ಯಾಂಡ್, ನನಗೂ ಖುಷಿನೇ ನೀವು ವೇಟ್ ಮಾಡಿ ಅಂದರೆ ನೀವು ಬಂದಿದ್ದು, ಬಟ್ ಇಡೀ ದಿನ ವೇಸ್ಟ್ ಮಾಡಬೇಡಿ ಈ ಥರ ಆಯಿತಾ? ಏನು ತಿಂದ್ರಿ? ಏನು ತಿಂದ್ರಿ? ಎಲ್ಲಿ? ಹೌದಾ, ಎಷ್ಟೊತ್ತಿಗೆ ಬಂದ್ರಿ ಇಲ್ಲಿಗೆ? ಬೆಳಗ್ಗೆ 11 ಗಂಟೆಗೆ. ಎಷ್ಟು ಟೈಮ್ ಈಗ? 2 ಗಂಟೆ ಬ್ರೋ. ನಿನ್ನೆ ಎಷ್ಟೊತ್ತಿಗೆ ಬಂದ್ರಿ? ಬ್ರೋ ನೆನ್ನೆ ಬಂದಿದ್ದೆ. ಮೊನ್ನೆ ಬಂದಿದ್ರಾ? ಮೊನ್ನೆ ಎಷ್ಟೊತ್ತಿಗೆ? ಬ್ರೋ ಸೇಮ್ ಟೈಮಿಂಗಾ? ಓಕೆ ಓಕೆ, ಹುಷಾರು ಬ್ರೋ. ಬನ್ನಿ, ಜ್ಯೂಸ್ ಗೀಸ್ ಕುಡೀರಿ ಬನ್ನಿ. ಇಲ್ಲ ಬ್ರೋ ಆಯ್ತು. ಬನ್ನಿ ಜ್ಯೂಸ್ ಕುಡ್ಕೊಂಡು ಹೋಗಿ. ಥ್ಯಾಂಕ್ ಯು. ಯಾವ್ದು ಬೇಕು ಜ್ಯೂಸು? ಮ್ಯಾಂಗೋ, ಆರೆಂಜು? ನನಗೆ ಅದು ಬೇಡ. ಈಗ ಜಸ್ಟ್ ಕುಡ್ಕೊಂಬಂದು ಒಂದು ವಾಟರ್ ಮಿಲನ್ ಮೇಡಮ್, ಶುಗರ್ಲೆಸ್. ಥ್ಯಾಂಕ್ ಯು. ಇನ್ಮೇಲೆ ಹಿಂಗೆ ಮಾಡಕ್ಕೆ ಹೋಗ್ಬೇಡಿ ಆಯಿತಾ? ವಿಡಿಯೋಸ್ ಮಾಡಿ, ಅದು ಬಿಟ್ಟು ಹಿಂಗೆ ವೆಯ್ಟ್ ಮಾಡಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದಿ ಫಸ್ಟು. ಸೆಕೆಂಡ್ ಪಿ ಯುನಾ? ಫಸ್ಟ್ ಪಿ ಯುನ ಇನ್ನೂ? ಫಸ್ಟು ಓದಿ ಆಮೇಲೆ ಯೂಟ್ಯೂಬ್ ಮಾಡಿ. ಸೆಕೆಂಡ್ ಪಿ ಯು ಮುಗಿಲಿ ಫಸ್ಟು, ಆಮೇಲೆ ಸ್ಟಾರ್ಟ್ ಮಾಡಿ, ಸರಿನಾ? ಬಾಯ್, ಥ್ಯಾಂಕ್ ಯು. ಗೈಸ್ ಫೈನಲಿ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಮೇಲೆ, ಜ್ಯೂಸ್ ಕುಡಿಸ್ಬಿಟ್ಟು ಹೊರಟೆ. ಸೊ ಇದು ನಾನು ಇಷ್ಟು ದಿನ ನಾನು ಇಗ್ನೋರ್ ಮಾಡ್ತಿದ್ದೆ. ಅಂದರೆ ಐ ಡೂ ಟಾಕ್ ಟು ಪೀಪಲ್. ಇಲ್ಲಿ ಕೆಳಗೆ ಬಂದಾಗ ಮಾತಾಡ್ಬಿಟ್ಟು ಹೋಗ್ತೀನಿ ಕಾಣಿಸ್ಕೊಂಡ್ರೆ. ಬಟ್ ಈ ಥರ ತುಂಬ ಜನ ಬರ್ತಿದ್ದಾರೆ ಅಂತ ವಾಚ್ಮ್ಯಾನ್ ಅಮ್ಮಮ್ಮ ಅಂದರೆ ಒಬ್ಬರಾದರೂ ಇದ್ದೇ ಇರ್ತಾರೆ ಕೆಳಗೆ ದಿನ ವೆಯ್ಟ್ ಮಾಡೋರು, ಇಲ್ಲ ಮಾತಾಡೋಕ್ಕೆ ಬರೋರು ಇದ್ದೇ ಇರ್ತಾರೆ ಆಯಿತಾ? ನಾಟ್ ಶೋಯಿಂಗ್ ಆಫ್, ಬಟ್ ಇಟ್ಸ್ ದ ಫ್ಯಾಕ್ಟ್. ಬಟ್ ಈ ಥರ ಕಾಲೇಜ್ ರಜಾ ಹಾಕೊಂಡು ಎಲ್ಲ ಬರೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಅದಕ್ಕೆ ನಾನು ವ್ಲಾಗಲ್ಲಿ ಎಂಟರ್ಟೈನ್ ಮಾಡಲ್ಲ, ವ್ಲಾಗಲ್ಲಿ ತೋರಿಸಲ್ಲ. ಬಟ್ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಸೊ ದಟ್ ಪೀಪಲ್ ನೋ ದಟ್ ಈ ಥರ ಮಾಡಬಾರ್ದು ಅನ್ನೋದನ್ನ ಹೇಳೋದಕ್ಕೆ ಈ ವ್ಲಾಗಲ್ಲಿ ಇವ್ರನ್ನ ತೋರಿಸಿದ್ದು ನಾನು. ಅದು ಬಿಟ್ಟು ತುಂಬ ಜನ ನಾನು ಇಗ್ನೋರ್ ಮಾಡ್ತೀನಿ, ವ್ಲಾಗಲ್ಲಿ ತೋರಿಸಲ್ಲ. ವ್ಲಾಗಲ್ಲಿ ಬರಬೇಕು ಅಂತಲೇ ತುಂಬ ಜನ ಬರ್ತಾರೆ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್ ಆ್ಯಂಡ್ ಆ ಖುಷಿ ಒಂಥರ ಐ ಅಂಡರ್ಸ್ಟ್ಯಾಂಡ್. ಬಟ್ ಹಿಂಗೆ ಇಡೀ ದಿನ ವೇಸ್ಟ್ ಮಾಡ್ಕೊಳ್ಳೋದು ಮಾಡಬೇಡಿ. ಯಾವಾರು ಮೀಟಪ್ ಮಾಡಿದಾಗ ಎಲ್ಲರೂ ಮಾಡಿದಾಗ ಸಿಗೋಣ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ರಿಪ್ಲೈ ಮಾಡ್ತೀನಿ. ಸೊ ವಿಲ್ ಹ್ಯಾವ್ ದಟ್ ಕೈಂಡ್ ಆಫ್ ಕಾನ್ವರ್ಸೇಷನ್ಸ್. ಈ ಥರ ನಿಮ್ಮ ಇಡೀ ದಿನ ವೇಸ್ಟ್ ಮಾಡ್ಕೊಬಿಡಿ. ನಿಮ್ಮ ಅಪ್ಪ ಅಮ್ಮ ಕಾಲೇಜ್ಗೆ ಹೋಗಿರ್ತಾನೆ ಅನ್ಕೊಂಡಿರ್ತಾರೆ, ನೀವು ನೋಡ್ರೆ ಬಂಕ್ ಮಾಡಿ ಇಲ್ಲಿ ಬಂದು ವೆಯ್ಟ್ ಮಾಡೋದು ಎಲ್ಲ ಚೆನ್ನಾಗಿರಲ್ಲ. ಈ ಒಂದು ದಿನ ನೀವು ವೇಸ್ಟ್ ಮಾಡ್ಕೊಂಡಂಗೆ. ಸೊ ಈಗ ಮನೆಗೆ ಹೋಗೋಣ ವೇಸ್ಟ್ ಲೆಟ್ಸ್ಗೋ. ಗೈಸ್ ನಾನು ಮೇಲೆ ಹೋಗಿ ಬ್ಲಾಗ್ ಎಡಿಟ್ ಮಾಡಿ ಈಗ ಹೇರ್ ಕಟ್ಟಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಗೈಸ್ ಹೇರ್ ಕಟ್ ಮಾಡ್ಸಕ್ಕೆ ಆಟೋಲಿ ಯಾಕೆ ಬಂದೆ ಅಂದರೆ ಮಲ್ಲೇಶ್ವರಂವರೆಗೂ ಬರಬೇಕಿತ್ತು. ಡ್ರೈವ್ ಮಾಡೋ ಮೂಡ್ ಇರಲಿಲ್ಲ. ರೀಲ್ಸ್ ನೋಡ್ಕೊಂಡು ಯೂಟ್ಯೂಬ್ ನೋಡಿಕೊಂಡು ಸ್ವಲ್ಪ ಚಿಲ್ ಮಾಡೋ ವೈಬಿತ್ತು. ಅದಕ್ಕೆ ಆಟೋಲೇ ಬಂದ್ಬಿಟ್ಟೆ. ಆ್ಯಂಡ್ ಇಲ್ಲಿ ನೋಡಿ ಗೈಸ್ ಅಂಬಾಸಿಡರ್ ನಿಂತಿದೆ, ಹಳೇ ಗಾಡಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಸಖತ್ ಅಳ್ತಿದ್ದಿದ್ದು ಗಾಡಿ ನೋಡಿದ್ರೆ ವಾವ್ ಅಂತ, ಒಂಥರ ರಿಚ್ ಪೀಪಲ್ ಇಡ್ತಿದ್ದಿದ್ದು ಗಾಡಿ ಇದು ಅವಾಗ. ಬನ್ನಿ ಹೇರ್ ಕಟ್ ಮಾಡಿಸಿ ಆಮೇಲೆ ಜಿಮ್ ಬ್ಯಾಗ್ ತಂದಿದ್ದೀನಿ, ಜಿಮ್ಗೆ ಹೋಗಬೇಕು. ಚಾರ್ಜ್ ಇಲ್ಲ ಅಂತ ಪವರ್ ಬ್ಯಾಂಕ್ ಎತ್ಕೊಂಡ್ಬಿಟ್ಟಿದ್ದೀನಿ. ಆಲ್ ಫೈನ್. ಗೈಸ್ ನಂಗೆ ಈ ಥರ ಕರ್ಲಿ ಹೇರ್ಸ್ ಮಾಡಿಸ್ಬೇಕು ಅಂತ ಸಖತ್ ಆಸೆ, ಬಟ್ ನನಗೆ ಬರಲ್ಲ, ಏನು ಮಾಡಲಿ. ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಹಾಯ್. ಡ್ಯಾನ್ಸ್ ಕ್ಲಾಸ್ ಅದು? ಡ್ಯಾನ್ಸ್ ಕ್ಲಾಸ್. ಓ ನೈಸ್. ಥ್ಯಾಂಕ್ ಯು. ಒಂದು ಫೋಟೋ ವಿತ್ ಯು. ಹಾಂ.
ಗೈಸ್ ಫೈನಲಿ ನನ್ನ ಹೇರ್ ಕಟ್ ಆಯಿತು. ನಾನು ನನ್ನ ಹೇರ್ ಕಟ್ಗೋಸ್ಕರ ಪಾಪ ಇವತ್ತು ಅವ್ರಿಗೆ ಆಫ್ ಇತ್ತು ಬ್ರೋಗೆ, ಆದರೂ ಬಂದಿದ್ದಾರೆ. ಸೊ ನಾನು ಹೇರ್ ಕಟ್ಟಿಗೆ ಎಲ್ಲೇ ಇದ್ರು ಫಸ್ಟ್ ಇವ್ರಿಗೆ ಕಾಲ್ ಮಾಡೋದು, ಬ್ರೋ ಏನು ಮಾಡೋದು ಅಂತ. ನಾಳೆ ಚೆನ್ನೈಗೆ ಹೋಗ್ತಾ ಇದ್ದೀನಿ ನೋಡಿ ಶೂಟಿಗೆ. ಸೊ ಅದಕ್ಕೆ ಬ್ರೋ ಏನಾದರೂ ಮಾಡಿ ಎಮರ್ಜೆನ್ಸಿ ಇದೆ ಅಂತ ಹೇಳಿದಕ್ಕೆ ಪಾಪ ಅವರು ಆಫ್ ಇದ್ದರೂ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ರೆ ಜೋರು ಮಳೆ ಶುರುವಾಗಿದೆ. ನಾನು ಬೇರೆ ಕಾರಲ್ಲಿ ಬಂದಿಲ್ಲ, ನೋಡಿ ಹೆಂಗೆ ಮಳೆ ಬರ್ತಾಯಿದೆ. ಇಲ್ಲಿ ಆಟೋ ಬುಕ್ ಆಗೋದೇ ಕಷ್ಟ ಇಷ್ಟೊತ್ತಿಗೆ. ನೋಡೋಣ ಬುಕ್ ಆದಲ್ಲಿಂದ ಹೊರಟ್ಬಿಡೋದೆ. ಸೊ ಇದೇ ನಮ್ಮ ಆಟೋ ಬಂತು ನೋಡ್ರಿ, ಹೋಗೋಣ. ಡಬಲ್ 637. ಸೊ ಹೇರ್ ಕಟ್ ಮಾಡಿಸ್ಕೊಂಡು ವಾಪಸ್ಸು ಮನೆಗೆ ಬಂದೆ. ಮನೆಗೆ ಬಂದಾಗ ನನಗೆ ಕಾಣಿಸಿದ್ದು ಅದೃಷ್ಟದ ಮಚ್ಚೆ ತಿರುಗು ಸಂಜೆ ನಮ್ಮ ಅದೃಷ್ಟ. ಸೊ ಇವನ್ನ ಕರ್ಕೊಂಡು ನಾನೀಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಇವನ್ನ ಕರ್ಕೊಂಡು ತುಂಬ ವರ್ಷ ಆದಮೇಲೆ ಜಿಮ್ಗೆ ಹೋಗ್ತಾ ಇರೋದು. ಸುಮ್ಮನೆ ಖಾಲಿ ಕೂತಿದ್ದ, ಬಾರೋ ಜಿಮ್ಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಮಳೆ ಬರೋ ಥರ ಇದೆ, ಆದರೂ ಬೈಕಲ್ಲಿ ಹೋಗ್ತಾ ಇದ್ದೀವಿ ಧೈರ್ಯ ಮಾಡಿ. ಬಿಕಾಸ್ ಅಲ್ಲಿ ಕಾರ್ ಪಾರ್ಕಿಂಗ್ ಸಿಗಲ್ಲ. ಬನ್ನಿ ನೋಡೋಣ ಏನಾಗುತ್ತೆ. ಓಕೆ, ಸೊ ಜಿಮ್ ಮುಗಿಸ್ಕೊಂಬಂದು ಜಿಮ್ ಹತ್ರ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈಗ ನಾನು ಬೇಗ ಹೋಗಿ ನನ್ನ ಪ್ಯಾಕ್ ಮಾಡ್ಕೋಬೇಕು, ನನ್ನ ಬ್ಯಾಗ್ನ ಪ್ಯಾಕ್ ಮಾಡ್ಕೋಬೇಕು. ಬಿಕಾಸ್ ಚೆನ್ನೈಗೆ ನಂದು ಫ್ಲೈಟ್ ಇರೋದು ತುಂಬ ಬೇಗ. ನಾಳೆ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತದಲ್ಲ. ಸೊ ವ್ಲಾಗ್ನ ಏನು ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀವಿ. ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ನೆಕ್ಸ್ಟ್ ವ್ಲಾಗ್. ನಾನು ಮನೇಲಿ ಯಾರಿಗೂ ಇನ್ನೂ ಟ್ಯಾಟೂ ತೋರಿಸಿಲ್ಲ, ಯಾರೂ ನೋಡಿಲ್ಲ. ಮನೇಲಿ ಯಾರೂ ಇರಲಿಲ್ಲ ಇವತ್ತು ಟ್ಯಾಟೂ ತೋರಿಸೋಣ ಅಂದರೆ. ಆ್ಯಂಡ್ ನೋಡೋಣ ಅವರು ಬಂದಾಗ ಟ್ಯಾಟೂ ರಿಯಾಕ್ಷನ್ ತೊಗೊಳ್ಳೋಣ. ಆ ವ್ಲಾಗ್ ಯಾವಾಗ ಆಗ್ತೀನಿ ನೋಡೋಣ. ಬಟ್ ನಾಳೆ ಚೆನ್ನೈ ವ್ಲಾಗ್ ಇರುತ್ತೆ. ನಾನು ಬೆಳಗ್ಗೆ ಹೊರಟ್ಬಿಡ್ತೀನಿ 2 ಗಂಟೆಗೆ. ಸೊ ಅವರು ತೋರ್ಸೋಕ್ಕಾಗಲ್ಲ ನಾನು ಟ್ಯಾಟೂನ. ನೋಡೋಣ ಬಂದಮೇಲೆ ನೋಡಲಿ ಅವರು. ಸೊ ನಿಮಗೂ ಈ ಟ್ಯಾಟೂ ರಿವೀಲ್ ಆಗುತ್ತೆ ಆದಷ್ಟು ಬೇಗ. ಇದು ಏನಕ್ಕೆ ಹಾಕ್ಸ್ದೆ, ಏನು ಈ ಟ್ಯಾಟೂ ಏನು ಕತೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಈಗ ಬೇಡ, ಒಂದು ಟೈಮ್ ಬರಲಿ ಹೇಳ್ತೀನಿ. ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ. ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಬಗ್ಗೆ ಹೇಳಿದ್ದೆ, ಅದನ್ನು ಆಲ್ಮೋಸ್ಟ್ ಸಿ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.